ನಮಸ್ಕಾರ ವೀಕ್ಷಕರೇ, ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ. ಇವತ್ತು ನಾ ಮಾಡ್ತಾ ಇರೋದು ಪಾಲಕಿನ ಪಾತಾಳ ಭಾಜಿ. ಅದರಿಗೋಸ್ಕರ ಪಾಲಕ್ ಒಂದು ಕಟ್ಟು ತೊಗೊಂಡೇನಿ. ಅದನ್ನು ಚೆನ್ನಾಗಿ ಹೆಚ್ಚಿಟ್ಕೊಂಡು ಸ್ವಲ್ಪ ಬಿಸಿನೀರಲ್ಲೇ ತೊಳ್ಕೊಂಡೇನಿ. ಆಮೇಲೆ ಅದಕ್ಕೆ ಹಾಕಲಿಕ್ಕೆ ಟೊಮೊಟೊ ಅಂದರೆ ಸ್ವಲ್ಪ ಹುಳಿ ಬರಲಿ. ಇದಕ್ಕೆ ಹುಣಸೆಹಣ್ಣು ಹಾಕಲ್ಲ. ಅದರಿಗೋಸ್ಕರ ಕೆಲವೊಬ್ಬರು ಅದನ್ನು ಹಾಕಲ್ಲ, ಬರೀ ಪಾಲಕ್ಕು ಬೇಳೆ ಹಾಕ್ತಾರೆ. ನಾನು ಒಂದು ಸ್ವಲ್ಪ ಇದನ್ನು ಟೊಮೊಟೊ ಒಂದೆರಡು ಹೆಚ್ಚು ಇಟ್ಕೊಂಡೇನಿ. ಆಮೇಲೆ ಅದಕ್ಕೆ ಇಲ್ಲೇ ಬೇಳೆ ತೊಳೆದಿಟ್ಕೊಂಡೇನಿ. ಒಂದು ಚಿಕ್ಕ ಲೋಟದಿಂದ 2 ಲೋಟ ಬೇಳೆ ತೊಗೊಂಡೇನಿ. ಅದಕ್ಕೆ ಈ ದಪ್ಪನ ತಮ್ಮಿಂದ ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಅರಿಶಿನ, ಆಮೇಲೆ 1 ಸ್ಪೂನಷ್ಟು ಎಣ್ಣೆ, ಇದು ಟೊಮೊಟೊ ಇದಕ್ಕೆ ಹಾಕ್ತಾಯಿದ್ದೀನಿ. ತೊಗರಿಬೇಳೆನೂ ತೊಗೋಬೋದು, ಇಲ್ಲಾಂದ್ರೆ ನೀವು ಕಡಲೆಬೇಳೆ ಬೇಕಂದರೆ 1 ಲೋಟ ಕಡಲೆಬೇಳೆ ಹಾಕ್ಕೋಬೋದು. ಎರಡೂ ಇದರದಿಂದ ಮಾಡ್ಕೋಬೋದು. ಇದಕ್ಕೆ ಇದು ಪಾಲಕ್ಕು. ಕೆಲವೊಬ್ಬರು ಪಾಲಕ್ಕು ಆಮೇಲೆ ಇದಕ್ಕೆ ಹಿಂಗೆ ಬೇಳೆ ಎಲ್ಲ ಬೆಂದ ಮೇಲೆ ಆಮೇಲೆ ಅದಕ್ಕೆ ಮೇಲೆ ಈ ಥರ ಹಾಕಿಬಿಟ್ಟು ಮಾಡ್ತಾರೆ. ನಾನು ಇದರಲ್ಲೇ ಬೇಳೆ ಜೊತೆನೇ ಮಿಕ್ಸ್ ಆಗಲಿ ಅಂತಂದು ಇದಾಗೆ ಬೇಯಿಸ್ಲಿಕ್ಕೆ ಇಟ್ಟೇನಿ. ಇವಾಗ ಇದನ್ನು ಮೂರು ವಿಸಲ್ ಆಗೋವರೆಗೂ ಬೇಯಿಸಬೇಕು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ನೀವು ಬೇಕಾದರೆ ಪುಡಿ ಉಪ್ಪನ್ನು ಹಾಕ್ಕೋಬೋದು. ಪುಡಿ ಉಪ್ಪು ಹಾಕಿದರೆ 2 ಸ್ಪೂನ್ ಇಷ್ಟು ಹಾಕ್ಕೋಬೋದು. ಇದಕ್ಕೆ ಧನಿಯಾ, ಜೀರಾ ಪೌಡ್ರು ಮತ್ತು ಮೆಣಸಿನ ಪೌಡ್ರು ಒಂದು ಸ್ವಲ್ಪ ಹಾಕ್ಕೋಬೇಕು. ಮೆಣಸಿನ ಪೌಡ್ರು ಒಂದು ಸ್ವಲ್ಪ ಕಡಿಮೆ ಇರಲಿ. ಬೇಕಾದರೆ ನೀವು ಒಗ್ಗರಣೆದಾಗ ಹಾಕ್ಕೋಬೋದು, ಇಲ್ಲಾಂದರೆ ಇದೇ ಥರ ಹಿಂಗೆ ಇದನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಮಿಕ್ಸ್ ಮಾಡಿ. ಇದು ಒಂದು ಸ್ವಲ್ಪ ಈ ಥರ ಗಟ್ಟಿನೇ ಇರಬೇಕು. ಇದಕ್ಕೆ ಒಗ್ಗರಣೆಗೆ ನಾನು ಹಸಿ ಶುಂಠಿ ಮತ್ತು ಹಸಿ ಮೆಣಸಿನ್ಕಾಯಿ, ಇದಕ್ಕೆ ಕರಿಬೇವು ಒಗ್ಗರಣೆಗೆ ಇಟ್ಕೊಂಡೇನಿ. ಆಮೇಲೆ ಸಾಸಿವೆ ಸ್ವಲ್ಪ ಚೆನ್ನಾಗಿ ಆದ ತಕ್ಷಣವೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಇದಕ್ಕೆ ಒಂದು ಸ್ವಲ್ಪ ಇಷ್ಟ ಹಿಂಗೆ, 1 ಪೀಸ್ ಹಿಂಗೆ, ಇದಕ್ಕೆ ಹಸಿ ಮೆಣಸಿನ್ಕಾಯಿ, ನೋಡಿ ಈ ಥರ ಎಲ್ಲ ಆಗಬೇಕು. ಲಾಸ್ಟಿಗೆ ಇದು ಹಸಿ ಶುಂಠಿ ಹಾಕ್ಕೋಬೇಕು. ಚೆನ್ನಾಗಿ ಈ ಥರ ಕೈ ಇದನ್ನು ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಚೆನ್ನಾಗಿ ಶುಂಠಿ ಇದಕ್ಕೆ ಇಷ್ಟು ಸ್ವಲ್ಪ ಬೆಲ್ಲ ಅಷ್ಟೆ. ನೋಡಿ ಇವಾಗ ಚೆನ್ನಾಗಿ ಇದು ಕುದ್ದಿದೆ, ಪರಿಮಳನೂ ಚೆನ್ನಾಗಿ ಬರ್ತಾ ಇದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕಬೇಕು.
ಇದೇ ಥರ ಮಾಡಬೇಕು. ಸ್ವಲ್ಪ ನಿಮಗೆ ಗಟ್ಟಿ ಬೇಕಂದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು, ಆವಾಗ ಗಟ್ಟಿ ಆಗುತ್ತೆ. ಅದಕ್ಕೆ ನಾನು ಇದಕ್ಕೆ ಅಕ್ಕಿ ರೊಟ್ಟಿ ಮಾಡ್ಕೋತಾ ಇದ್ದೀನಿ. ನೀವು ಇದಕ್ಕೆ ಚಪಾತಿ, ಜೋಳದ ಭಕ್ರಿ ಇವು ಮಾಡ್ಕೋಬೋದು. ಭಕ್ರಿ ಅಂದರೆ ಜೋಳದ ರೊಟ್ಟಿ. ಈ ರೊಟ್ಟಿಗೆ ನಾನು ಸೌತೆಕಾಯಿ, ಹಸಿಮೆಣಸಿನ್ಕಾಯಿ, ಸೌತೆಕಾಯಿನ ತುರಿದು ಬಿಟ್ಟು ಹಾಕಿದ್ದೀನಿ. ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಅಷ್ಟೇ ಹಾಕಿದ್ದು, ಹಸಿ ಶುಂಠಿ. ನೋಡಿ ಇದಕ್ಕೆ ಅಕ್ಕಿ ರೊಟ್ಟಿ ಈ ಥರ ನೀವು ಪಾಲಕ್ ಸೊಪ್ಪು ಹಾಕ್ಕೊಂಡ್ಬಿಟ್ಟು ಬೇಳೆಗೆ ಇದನ್ನು ಹಾಕ್ಕೊಂಡ್ಬಿಟ್ಟು ಮಾಡಿ ನೋಡಿ. ಇದು ಮಹಾರಾಷ್ಟ್ರದಾಗ ಮಾಡ್ತಾರೆ ಈ ಥರದ ಭಾಜಿ. ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು, ನಾ ಆರಿದ ಮೇಲೆ ತೋರಿಸ್ತೇನೆ. ಇದಕ್ಕೆ ರೊಟ್ಟಿ, ಚಪಾತಿ, ಅನ್ನ ಎಲ್ಲದಕ್ಕೂ ಸೆಟ್ ಆಗುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ರೊಟ್ಟಿ ಜೊತೆ ಈ ಪಾಲಕ್ ಭಾಜಿ ತುಂಬ ರುಚಿಕರವಾಗಿದೆ. ಥ್ಯಾಂಕ್ ಯು.